ಆತ್ಮನ ಕುರಿತಾಗಿ ನಾವು ಕಲೀಲಿಕ್ಕೆ ಶುರು ಮಾಡೋ ಮಧ್ಯದಲ್ಲಿ ನಾವು ನೋಡಿದ ಒಂದು 30-35ನೇ ಭಾಗದಲ್ಲಿ ನಾವು ನೋಡಿದ್ವಿ ಪಾಪ, ನೀತಿ, ನ್ಯಾಯ ತೀರ್ವಿಕೆ ಎಂದಿರೋದು ಪವಿತ್ರಾತ್ಮನ ನಮಗೆ ತಿಳಿಸ್ಕೊಡ್ತಾರೆ. ಅದ್ರ ಬಗ್ಗೆ ನಾವು ಒಂದು 15 ಭಾಗ ಅಂತೂ ನಾವು ಅದ್ರ ಬಗ್ಗೆನೇ ಕಲ್ತಿದ್ವಿ. ಅದಾದ್ಮೇಲೆ ನಾವು ಏನ್ ಮಾಡಿದ್ವಿ, ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯದಿಂದ ಕತ್ತಿಯಿಂದ ನಮ್ಮನ್ನ ನಾವು ಯಾವ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಅದರಿಂದ ನಾವು ಆ ಕತ್ತಿ ಬೇರೆ ಯಾವ ರೀತಿಯಲ್ಲಿ ಇನ್ನೊಬ್ಬರನ್ನ ಸಾಯಿಸ್ಲಿಕ್ಕಿರೋದಲ್ಲ, ನಮ್ಮನ್ನೇ ನಾವು ಪ್ರೊಟೆಕ್ಟ್ ಮಾಡ್ಲಿಕ್ಕಿರೋದು, ಇನ್ನೊಬ್ಬರಿಗೆ ನೋವು ಕೊಡ್ಲಿಕ್ಕಿರೋದಲ್ಲ, ನಮ್ಮನ್ನೇ ನಾವು ಶುದ್ಧಿಪಡಿಸುವಂಥದ್ದು ಆ ದೇವರ ಪವಿತ್ರಾತ್ಮನ ಕೊಡುವಂತ ದೇವರ ವಾಕ್ಯ ಅಂತ ಹೇಳ್ತಾ ಇರೋದು. ಕಳೆದ 3 ಭಾಗದಲ್ಲಿ ನಾವು ಪವಿತ್ರಾತ್ಮನ ಕೃಪಾವರದಿಂದ ನಮಗೆ ಸಿಟ್ಟು ಬಂದ್ರೆ ಯಾವ ರೀತಿಯಲ್ಲಿ ನಮಗೆ ಅದನ್ನ ಹೆಂಗೆ ಕಂಟ್ರೋಲ್ ಮಾಡೋದು, ಅದು ಬರುವಾಗ ನಮ್ಮ ಜೀವನದಲ್ಲಿ ಇಲ್ಲ ನಮ್ಮ ಬಾಡಿಯಲ್ಲಿ ನಮ್ಮ ಚಿಂತನೆಗಳಲ್ಲಿ ಯಾವ ರೀತಿಯಲ್ಲಿ ಆಗುತ್ತೆ ಅಂತ ನಾವು ಕಲಿತು. ಇವತ್ತು ಪ್ರಿಯರೇ, ಸಾಧಾರಣ ರೀತಿಯಲ್ಲಿ ಬೇರೆಯವರ ಮೇಲೆ ಸಿಟ್ಟು ಬರ್ತಾ ಇರೋದ್ ಬಗ್ಗೆ ನಾವು ಕಳೆದ ಭಾಗದಲ್ಲಿ ಎಲ್ಲ ನೋಡಿದ್ವಿ. ಆದ್ರೆ ಇವತ್ತು ನನಗೆ ನನ್ನ ಮೇಲೆ ಸಿಟ್ಟು ಬಂದ್ರೆ, ಈಗ ಎಲ್ಲರಿಗೇನು ಬೇರೆಯವ್ರ ಮೇಲೆ ಸಿಟ್ಟು ಬರೋದು, ಜಗಳ ಮಾಡೋದು, ಮಾತು ಬರೋದಂತ ಸಂದರ್ಭಗಳು ಇರುತ್ತೆ. ಆದ್ರೆ ನನಗೆ ನನ್ನ ಮೇಲೆ ಸಿಟ್ಟು ಬರದಂತ ಹೇಳುವಾಗ, ಒಬ್ಬ ವ್ಯಕ್ತಿಗೆ ಆ ರೀತಿಯಲ್ಲಿ ಒಂದು ಭಾವನೆ ಬರುವಾಗ ಆ ಜೀವನದಲ್ಲಿ ಸಮಾಧಾನವಿಲ್ಲ, ಸಂತೋಷವಿಲ್ಲ, ಯಾರು ನನಗೆ ಆಶ್ರಯ ಇಲ್ಲ, ನನ್ನನ್ನ ನೋಡ್ಕೊಳ್ಳೋರು ಯಾರಿಲ್ಲ, ನನ್ನ ಮಾತು ಕೇಳಿಸಿಕೊಳ್ಳೋರು ಯಾರು ಇಲ್ಲ ಅಂತ ಯಾರ ಮನಸ್ಸಲ್ಲಿ ಭಾವನೆ ಬರುತ್ತೋ ಆವಾಗ ನಿಜವಾಗಲು ನಮಗೆ ನಮ್ಮ ಮೇಲೆನೆ ಯಾಕೆ ಈ ಬದುಕು, ಯಾಕೆ ನಾನು ಜೀವಿಸ್ಬೇಕು, ಯಾರಿಗೋಸ್ಕರ ನಾನು ಜೀವಿಸ್ಬೇಕು, ನನ್ನ ಮಕ್ಕಳು ಬೇಡ ನನಗೆ, ನನ್ನ ಗಂಡ ಬೇಡ, ನನಗೆ ಹೆಂಡತಿ ಬೇಡ, ನಮ್ಮ ಅಪ್ಪ ಅಮ್ಮನ ಬೇಡ, ಯಾರಿಗೆ ನನ್ನ ಫ್ರೆಂಡ್ಸಿಗೆ ಬೇಡ, ನನ್ನ ಮಾತಿಗೆ ಕಿವಿ ಕೊಡ್ಲಿಕ್ಕೆ ಯಾರೂ ಇಲ್ಲ, ನನಗೆ ಸಮಾಧಾನವಂತ. ನಾವು ಯೋಬನ ಗ್ರಂಥದಲ್ಲಿ ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ ಪ್ರಿಯ, ಇದೇ ರೀತಿಯಲ್ಲಿ ನಮ್ಮ ಮೇಲೆ ನಮಗೆ ಸಿಟ್ಟು ಬರುವಂತ ಸಂಗತಿಗಳು, ಜೀವನದಲ್ಲಿ ನಿರೀಕ್ಷೆಯನ್ನು ನಂಬಿಕೆಯನ್ನು ಹೊರಟು ಹೋಗಿ ಹೆಂಗಾದ್ರೂ ಸತ್ರ ಸಾಕು, ಇಲ್ಲಾಂದ್ರೆ ಹೆಂಗೋ ಸಾಯತಂಗ ಬದುಕಬೇಕಲ್ಲ ಅಂತ ಉದ್ದೇಶದಲ್ಲಿ ಬದುಕ್ತಾ ಇದ್ದೀನಿ, ಜೀವನದಲ್ಲಿ ಒಂದು ಸಂತೋಷ ಇಲ್ಲ, ಸಮಾಧಾನ. ಪ್ರಿಯರೇ, ಇಲ್ಲಿ ಇವತ್ತು ಹೇಳಬೇಕಾಗಿರೋ ಒಂದು ವಿಷಯ ಏನಂತ ಹೇಳಿದ್ರೆ, ನಾನು ಯಾವಲೋ ಒಂದ್ಸರಿ ಹೇಳಿದೆ, ಆನೆಯಿಂದ ಸೈಜ್ ಏನಂತ ಗೊತ್ತಿಲ್ಲ. ಆನೆಯಿಂದ ಸೈಜ್ ಯಾವುದಂತ ಗೊತ್ತಿಲ್ಲದಿರೋದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಎಕ್ಸಾಕ್ಟ್ಲಿ ಅದರಿಂದ ಒಂದು ನಂಬಿಕೆ ಏನಂತ ಹೇಳಿ, ಅದು ಯಾವತ್ತೂ ಅದನ್ನೊಂದು ಚಿಕ್ಕ ವಯಸ್ಸಿಂದ ಕಟ್ಟಾಕಿದ್ದೀನಿ. ಆ ಕಟ್ಟಾಕಿರುವಾಗ ಅದರಲ್ಲಿ ಯಾವುದೋ ಒಂದು ಬೆಂತನದಲ್ಲಿ ಇದ್ದೀನಿ, ನಾನು ಎಲ್ಲೋ ಕೇಳಿಸ್ಕೊಂಡಿರೋದು, ಬೆಂತನದಲ್ಲಿ ಇದ್ದೀನಿ, ನನಗಿದು ಬಿಡಿಸ್ಕೊಂಡು ದೂರ ಹೋಗ್ಲಿಕ್ಕೆ ಆಗಲ್ಲ. ಆಕ್ಚುಲಿ ನೆಟ್ಟಿಗೆ ಒಂದು ಎಳ್ಕೊಂಡ್ರೆ ಆ ಚೈನ್ ಕಿತ್ಕೊಂಡ್ಬರುತ್ತೆ. ಆದ್ರೆ ಚಿಕ್ಕ ವಯಸ್ಸಿಂದ ಇರೋದು ಆ ಬುದ್ಧಿಯಿಂದ. ಪ್ರಿಯರೇ, ಇವತ್ತು ನಮ್ಮ ಸ್ಥಿತಿ, ಎಷ್ಟೋ ಜನಗಳು ಈ ಕಾಲದಲ್ಲಿ ನಾವು ನೋಡಿದ್ವಿ ಡಿಪ್ರೆಷನ್ ಹೋಗ್ತಾ ಇರೋದು, ಇಲ್ಲಾಂದ್ರೆ ಮಾನಸಿಕವಾಗಿ ಕುಂದಿ ಹೋಗ್ತಾ ಇರೋದು, ಇಬ್ಬರಿಗೆಲ್ಲ ಆಗ್ತಾ ಇರೋದು ಅಂತ ಹೇಳಿದ್ರೆ, ಅವರಿಗೆ ಮಾತು ಕೇಳಿಸ್ಕೊಳ್ಳಿಕ್ಕೆ ಯಾರು ಇಲ್ಲ, ಅವ್ರ ಜೀವನದಲ್ಲಿ ಎಲ್ಲಿದೂ ಒಂದು ಬೆಳಕು ಅವರಿಗೆ ಕಾಣಿಸ್ತಾ ಇಲ್ಲ. ಪ್ರಿಯರೇ, ಇದು ನಮ್ಮಲ್ಲಿ ಇರುವಂತ ನಾವೇ ಮಾಡ್ಕೊಂಡಿರುವಂತ ಒಂದು ಕತ್ತಲೆ. ಆಕ್ಚುಲಿ ಪವಿತ್ರಾತ್ಮ ಕೃಪಾವರ ಇರೋಂಥ ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ಈ ಕತ್ತಲೆ ಇರಲ್ಲ. ಹಂಗೆ ಯಾರಾದ್ರೂ ಕತ್ತಲೆ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ದೇವರಾತ್ಮ ಪ್ರಭಾವವನ್ನು, ದೇವರ ವಾಕ್ಯದ ಪ್ರಭಾವವನ್ನು ಕಮ್ಮಿ ಆಗಿದೆ ಅಂತ ಇಲ್ಲಿ ನಾವು ನೋಡುವಂತ ಒಂದು ವಿಷಯ ಎಂದು ಹೇಳಿದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ನಂಬಿಕೆ, ನಿರೀಕ್ಷೆ, ನನಗೆ ಯಾರು ಇಲ್ಲ ಅಂತ ನೆನಪಾಗಲಿ, ಈ ರೀತಿಯಲ್ಲಿ ವಿಷಯಗಳು ಇಂತಹ ಒಂದು ಸಂದರ್ಭಗಳಲ್ಲಿ ನಾವು ಹೇಗೆ ನಮ್ಮನ್ನೇ ಓವರ್ಕಮ್ ಮಾಡಬಹುದು. ಬೇರೆ ಯಾರು ಬೇಕಾಗಿಲ್ಲ ನಮಗೆ, ನಮ್ಮ ಫ್ರೆಂಡ್ ಬೇಕಾಗಿಲ್ಲ, ತಂದೆ ತಾಯಿನೂ ಇಲ್ಲ, ಇದು ಯಾರದು ನಮಗೆ ಬೇಕಾಗಿಲ್ಲ. ಅದನ್ನ ಪವಿತ್ರಾತ್ಮನ ಕೃಪಾವರದಿಂದ ನಮ್ಮನ್ನ ನಾವು ಓವರ್ಕಮ್ ಮಾಡಬಹುದು. ಅದು ಹೇಗೆ ಅಂದ್ರೆ, ಮೊದಲನೇದು ಏನ್ ಮಾಡ್ಬೇಕಂತ ಹೇಳಿದ್ರೆ, ಆ ದೇವರ ಪುತ್ರನ ಕಡೆಗೆ. ಆಗಲೇ ಹಾಡು ನಾವು ಕೇಳಿಸ್ಕೊಂಡಿದ್ದೀವಿ, ಆ ಕಲ್ವಾರಿಯಲ್ಲಿ ಶಿಲುಬೆಯಲ್ಲಿ ಅನುಭವಿಸಿದಂತ ಆ ನೋವಿನ ಬಗ್ಗೆ ನಾವು ಹಾಡುಗಳಲ್ಲಿ, ಆ ದೇವಪುತ್ರನ, ದೇವಕುಮಾರನ ಪ್ರೀತಿ, ಎರಡನೇದಾಗಿ ಆ ದೇವರ ಪ್ರೀತಿ, ಅಲ್ಲ ಮೊದಲನೇದಾಗಿ ದೇವರ ಪ್ರೀತಿ, ಎರಡನೇ ದೇವಪುತ್ರನ ಪ್ರೀತಿ, ಅದರಿಂದ ಅನುಭವಿಸಿದಂತ ಕಷ್ಟಗಳು, ನೋವು, ಅಂದ್ರೆ ದೇವಕುಮಾರನು ನಮಗೋಸ್ಕರ ನಮಗೆ ಈ ಪದವಿಯನ್ನು ಸಿಗಲಿಕ್ಕೋಸ್ಕರ, ದೇವರ ಮಕ್ಕಳಾಗಿ ಮಾರ್ಪಡಿಸಲಿಕ್ಕೋಸ್ಕರ ನಮಗೆ ಅನುಭವಿಸುವಂತ ನೋವುಗಳು ನೆನೆಸಿಕೊಂಡ್ರೆ, ಪ್ರೇರೆ, ನಮ್ಮ ಜೀವನದಲ್ಲಿ ನಾವು ಈಗ ಅನುಭವಿಸ್ತಾರೋ ಸಣ್ಣ ಪುಟ್ಟ ನೋವುಗಳಾಗಲಿ, ಇಲ್ಲ ನಾವೇ ದೊಡ್ಡದಂತ ಅನ್ಕೊಂಡಿರೋದು ನೋವುಗಳಾಗಲಿ, ಅದು ಯಾವುದು ಏನೂ ಅಲ್ಲ. ಯಾಕೆಂದ್ರೆ ಹೇಳಿದ್ರೆ, ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ, ನಾವು ಯಾರು ಏನಂದ, ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಎಲ್ಲರಿಗೂ ಬಹಳ ಸುಪರಿಚಿತವಾಗಿರೋದಂತ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ
ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಇದು ಎಲ್ಲವರಿಗಿನ ಬಹಳ ಸುಪರಿಚಿತವಾಗಿರೋದು ವಾಕ್ಯವಾಗಿರೋದ್ರಿಂದ ನಾನು ಇದನ್ನ ಬಗ್ಗೆ ತುಂಬಾ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲಿ. ಎರಡು ವಿಷಯ. ಒಂದು, ನಂಬುವ ಒಬ್ಬನಾದರೂ ನಾಶವಾಗದೆ. ಎರಡನೇದು, ಎಲ್ಲರನ್ನೂ ನಿತ್ಯ ಜೀವವನ್ನು. ಅಲ್ಲಿ ಪ್ರಿಯರೇ, ನಮ್ಮ ಮೇಲೆ ನಮಗೆ ಒಂದು ಸಿಟ್ಟಿದೆ ಅಂತ ಅನ್ಕೊಳ್ಳಿ. ನಮ್ಮ ವಿಷಯದಲ್ಲಿ ನಮಗೆ ನಮ್ಮ ಮೇಲೆ ಸಿಟ್ಟಿದೆ. ಆ ಸಿಟ್ಟು ಎಲ್ಲಿಂದ ಬಂದು? ಈ ನಂಬಿಕೆ ನಮ್ಮಿಂದ ಹೊರಟೋಗಿದೆ. ಈ ದೇವರು ತನ್ನ ಸ್ವಂತ ಮಗನನ್ನು ಈ ಭೂಮಿಗೆ ಕಳಿಸುವಾಗ, ಯೇಸು ಕ್ರಿಸ್ತನು ಹುಟ್ಟುವಾಗಲಿಂದ ಆ ಇಲ್ಲಿ ತಿರುಗಿ ಪರಲೋಕ ಹೋಗುವಾಗ ಆ ಸಮಯ ತನಕ ಸಾಧಾರಣ ನೋವಲ್ಲ ಅನುಭವಿಸಿರೋದು. ಅದನ್ನೇ ಅಷ್ಟು ಇದೆಲ್ಲ ಆಗುತ್ತೆ ಅಂತ ಗೊತ್ತಿದ್ರು ಆ ಸ್ವಂತ ಮಗನನ್ನ ಕಳಿಸಿದೆ. ಏನಕ್ಕೋಸ್ಕರ ಹೇಳಿ? ಯಾರನ್ನು ನಾಶ ಆಗಬಾರ್ದು. ನಂಬುವ ಒಬ್ಬನಾದ್ರು. ಅಲ್ಲಿಗೆ ಪ್ರಿಯರೇ, ನಮ್ಮನ್ನ ನಾವು ಪ್ರಶ್ನೆ ಮಾಡೋದಾದ್ರೆ, ಈ ನೋವುಗಳು ನಮ್ಮಲ್ಲಿ, ಕೋಪ ನಮ್ಮ ಮೇಲೆ ಬರ್ಲಿಕ್ಕೆ ಮೊದಲನೇ ಕಾರಣ ಅಂತ ಹೇಳಿದ್ರೆ, ನಮ್ಮಲ್ಲಿ ಆ ದೇವರ ಮೇಲೆ ಇರೋದು ನಮ್ಮ ನಂಬಿಕೆ. ಅದಿಷ್ಟು ಕಾಲ ನಾ ಅನುಭವಿಸಿರೋದು ನೋವಿಂದಿರ್ಬೋದು, ಅದು ಪ್ರಾಪಂಚಿಕ ಮನುಷ್ಯನಿಗೆ ತಡ್ಕೊಳ್ಳಿಕ್ಕೆ ಕಷ್ಟ ಆಗಿರುತ್ತೆ. ಆದ್ರೂ ಅದು ತಡ್ಕೊಂಡು ನಂಬುವ ಒಬ್ಬನಾದ್ರೂ ನಾಶವಾಗದೆ ಎಲ್ಲರಿಗೇನೋ ನಿತ್ಯ ಜೀವ ಇದೆ ಅಂತ ಮೊದಲನೇದಾಗಿ ನಾವು ನಂಬ್ಕೊಬೇಕು. ನನ್ನ ಜೀವನದಲ್ಲಿ ಈಗ ಕಷ್ಟ ಇರ್ಬೋದು, ದುಃಖ ಇರ್ಬೋದು, ನನ್ನ ಮನೆಯಲ್ಲಿ ಸಮಾಧಾನ ಇಲ್ಲ, ನನಗೆ ಸಂತೋಷವಿಲ್ಲ, ಎಲ್ಲಿ ನೋಡಿದ್ರು ನನಗೆ ಒಂದು ಪ್ರತ್ಯಾಶೆ, ಒಂದು ನಿರೀಕ್ಷೆ ಕಾಣಿಸ್ತಾ ಇಲ್ಲ ಅಂತ ಬರುವಾಗ ತಿರುಗಿ ನೋಡಬೇಕಾಗಿರೋದು ಆ ಕಲ್ವಾರಿ ಶಿಲುಬೆಯ ಮೇಲೆ. ಯಾಕಂದ್ರೆ ನಮ್ಮ ಬಗ್ಗೆ ಎಲ್ಲವನ್ನು ಯೋಜನೆ ಮಾಡುವಂತ ಒಂದು ಪ್ಲಾನ್ ಇಂದ ದೇವರು ನಮಗೆ ಈ ಭೂಮಿಯಲ್ಲಿ, ಇಲ್ಲದ್ರೆ ಆತನ ಕಡೆಗೆ ನಮ್ಮನ್ನ ಕರೆದಿರೋ ದೇವರಿಗೆ ಒಂದು ಪ್ಲಾನ್ ಇದೆ ನಮ್ಮ ಬಗ್ಗೆ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ, ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯ. ಇವರಿಗೆ ಗತಿಯನ್ನಾಗಲಿ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಹಿತದ ಯೋಜನೆಗಳು, ನಮಗೋಸ್ಕರ ನಮ್ಮ ದೇವರು ಇಟ್ಟಿರೋಂಥ ಯೋಜನೆಗಳು. ಅಹಿತವಾಗಿರೋದು ಬೇರೆ ಯಾವುದೋ ಕಷ್ಟ ನೋವುಗಳು ಕೊಡೋದಲ್ಲ, ಹಿತದ ಯೋಜನೆಗಳು ದೇವರು ನಮ್ಮ ಬಗ್ಗೆ ಯೋಜನೆ ಮಾಡ್ತಾ ಇರೋದು. ಅಲ್ಲಿಗೆ ನಮ್ಮ ಮೇಲೆ ನಮಗೆ ಕೋಪ ಬೇಕಾ? ನೋಡಿ, ಅದೇ ರೀತಿಯಲ್ಲಿ 12ನೇ ವಾಕ್ಯ. ನೀವು ನನಗೆ ಮೊರೆ ಹಿಡಿಯುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಮಕ್ಕಳೇ, ನಿಮ್ಗೆ ಯಾರಿಗಾದ್ರೂ ನೋವಿದ್ರೆ, ಸಂಕಟವಿದ್ರೆ, ನಿಮ್ ಮೇಲೆ ಸಿಟ್ಟಿದ್ರೆ, ನಿಮ್ ಮೇಲೆ ನಿಮಗೆ ಬೇಜಾರಿದ್ರೆ, ನೀವ್ ಏನ್ ಮಾಡ್ಬೇಕಾಗಿರೋದು ಹೇಳಿ? ಇಲ್ಲಿ ಏನಂದ? ನೀವು ನನಗೆ ಮೊರೆ ಇಡುವಿರಿ, ನೀವು ಪ್ರಾರ್ಥನೆ ಮಾಡಬೇಕಾಗಿರೋದು, ನೀವು ನನಗೆ ಕೇಳ್ಕೊಬೇಕಾಗಿರೋದು. ತಂದೆಯಾದ ದೇವರೇ, ನನಗಿದು ಆಗ್ತಾ ಇಲ್ಲ, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನನಗೆ ಹೇಳಬೇಕು. ಈ ಪ್ರಪಂಚದಲ್ಲಿ ಎಲ್ಲರಿಗೂ ನೀವು ಹೇಳ್ತೀರಿ, ಎಲ್ಲಿಯೂ ಸಮಾಧಾನ ಸಿಕ್ಕಲ್ಲ. ನಿಮಗೆ ಸಮಾಧಾನ ಸಂತೋಷ ಸಿಗ್ಬೇಕು ಅಂತ ಹೇಳಿದ್ರೆ, ನಾನು ನಿಮ್ಮ ಮೇಲೆ ಇಟ್ಟಿರೋಂಥ ಹಿತವಾದ ಯೋಜನೆಯನ್ನು ನಿಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಹೇಳಿ? ಇಲ್ಲಿ ಮಾಡ್ಬೇಕು, ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ನಿಮಗೆ ಕಿವಿಗೊಡು. ನೋಡಿ, ಎಷ್ಟೋ ಯಾರು ಈ ತರ ಮುಂದೆ ಹೋಗ್ತಾರೆ ಅಂತ ಹೇಳಿದ್ರೆ, ಎಷ್ಟೋ ಕಾಲದಿಂದ ಪ್ರಾರ್ಥನೆ ಮಾಡ್ತಾ ಇರೋ ವಿಷಯ ಇರ್ಬೋದು, ಯಾವ್ದವ್ರ ಜೀವನದಲ್ಲಿ ಅದು ಆಗ್ತಾ ಇಲ್ಲ, ಒಂದು ಸಮಾಧಾನ ಸಂತೋಷ ಸಿಗ್ತಾ ಇಲ್ಲ ಅಂತ ಬರುವಾಗ ಆಟೋಮ್ಯಾಟಿಕಲಿ ಮನುಷ್ಯನಿಗೆ ನಿರಾಶೆ ಬರುತ್ತೆ. ಇನ್ನೆಷ್ಟು ಆಸೆ ಇಟ್ಕೊಂಡಿದ್ದು ಆಗಲ್ಲ ಅಂತ ಆ ಸಂದರ್ಭದಲ್ಲಿ ಪ್ರಿಯರ ಈ ವಾಕ್ಯ ನಿಮ್ಮ ನೆನಪಲ್ಲಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ 13ನೇ ವಾಕ್ಯ. ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಥ್ಯಾಂಕ್ ಯು. ಇಲ್ಲಿ ನೀವು ನನ್ನನ್ನು ಹುಡುಕುವಿರಿ. ಯಾಕಂದ್ರೆ ನಿಮಗೆ ಕಷ್ಟ, ನೋವುಗಳು, ದುಃಖಗಳೆಲ್ಲ ಬರುವಾಗ, ಇಲ್ಲದ್ರೆ ಆ ಒಂದು ಯೋಜನೆ, ಹಿತವಾದ ಯೋಜನೆ ನಿಮ್ಮ ಮೇಲೆ ಇರೋದ್ರಿಂದ ನೀವೇನ್ ಮಾಡ್ತೀವಿ? ನೀವು ನನ್ನ ಹುಡುಕುವಿರಿ. ಇಲ್ಲಿ ಒಂದು ವಿಷಯ, ಪ್ರಾಪಂಚಿಕ ಮನುಷ್ಯನಿಗೇನು, ವಿಶ್ವಾಸಿಗಳಿಗೇನು, ಇಲ್ಲಾಂದ್ರೆ ವಿಶ್ವಾಸಿಗಳ ಮಧ್ಯದಲ್ಲಿದಲ್ಲಿನೂ ನಮ್ಮ ಪ್ರಾರ್ಥನೆ ಕೊರತೆಗಳು ಯಾವಾಗ, ಇಲ್ಲಾಂದ್ರೆ ಆ ಥರ ಪ್ರಾಬ್ಲಮ್ಸ್ ಯಾವಾಗ ಆಗುತ್ತೆ ಅಂತ ಹೇಳಿ, ಇಲ್ಲಿ ನೋಡಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳಿ. ಇಲ್ಲಿ ಮನಪೂರ್ವಕವಾಗಿ ಅಂತ ಹೇಳುವಾಗ ವಿತ್ ಇಂಟೆನ್ಷನ್. ಆದ್ರೆ ಪ್ರಿಯರೇ, ಇಂಟೆನ್ಷನ್ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ, ಯಾವುದೋ ಒಂದು ದುಃಖ ಹೋಗಲಿ, ಇಲ್ಲಾಂದ್ರೆ ಯಾವುದೋ ಒಂದು ಲಾಭ ಬರಲಿ, ಇಲ್ಲಾಂದ್ರೆ ಯಾವುದೋ ಒಂದು ಪ್ರಾಪಂಚಿಕವಾಗಿರೋದಂಥ ಕಾರ್ಯಗಳು ಸಾಧಿಸ್ಲಿಕ್ಕೋಸ್ಕರ
ನಾವು ಹುಡುಕದೆ, ದೇವರೇ ನಿನ್ನನ್ನು ಕಂಡುಕೊಳ್ಬೇಕು ನನಗೆ, ದೇವರೇ ನಿನ್ನ ಸಂತೋಷದಲ್ಲಿ ನಾನು ಜೀವಿಸಬೇಕು, ದೇವರೇ ನನಗೆ ಆಸ್ತಿ ಪಾಸ್ತಿ ಇದೆಲ್ಲ ನನಗೆ ಮುಖ್ಯವಾಗಿ ಬೇಕಾಗಿರೋದು, ನನಗೆ ಅವತ್ತಿನ ಏನು ಬೇಕಾಗಿದ್ರು ನಿನ್ ಕೊಡಿ, ಆದರೆ ನನ್ನ ಜೀವನದಲ್ಲಿ ನಿನ್ನ ಸಮಾಧಾನವನ್ನು, ಪೀಸ್ ಆಫ್ ಗಾಡ್, ನಿನ್ನ ಸಮಾಧಾನ, ಪರಲೋಕದಲ್ಲಿರುವಂಥ ಸಮಾಧಾನವನ್ನು ನನಗೆ ಕೊಡಿ ಎಂದ ಮನಪೂರ್ವಕವಾಗಿ ಹುಡುಕಿದಾಗ, ನನ್ನನ್ನು ಹುಡುಕಿದಾಗ, ನಿನ್ನ ಸಮಾಧಾನಕ್ಕೋಸ್ಕರ, ಆ ದೇವರ ಸಮಾಧಾನಕ್ಕೋಸ್ಕರ ನಾವು ಹುಡುಕುವಾಗ ನಮಗೆ ಸಿಕ್ಕುವಂಥ ಒಂದು ಸಂದರ್ಭ. ನಮಗೆ ತುಂಬ ಕೋಪ, ಬೇಜಾರು, ದುಃಖ ಇದೇ ರೀತಿಯಲ್ಲೆಲ್ಲ ಬರುವಾಗ ನಮ್ಮ ನಂಬಿಕೆ, ನಿರೀಕ್ಷೆ ಕಡೆಗೆ ನಾವು ಗಮನ ಕೊಡಬೇಕು ಅಂತ ಪ್ರಿಯರೇ ಈ ದೇವರ ವಾಕ್ಯದಲ್ಲಿ ನಾವು ತಿಳಿಯೋದರಾಗಿದೆ. ಈಗ ನೋಡಿ, ನಮಗೆ ಎಷ್ಟು ಕೋಪ ಬಂದನ್ನು ಕೂಡ ಈ ದೇವರ ಒಂದು ಪದ್ಧತಿ ನನ್ನ ಮೇಲೆ ಇದೆ, ಈ ಒಂದು ಯೋಜನೆ ನನ್ನ ಮೇಲೆ ಇದೆ. ಅದೇ ರೀತಿಯಾಗಿ ಮನಪೂರ್ವವಾಗಿ ದೇವರನ್ನ ನಾನು ಹುಡುಕಿ ದೇವರ ಕಡೆ ಹೋಗಿದ್ದು, ಈಗ ಎಷ್ಟು ಸಂಗಡ ದುಃಖ ಇರಲಿ ಪರವಾಗಿಲ್ಲ, ನಾನು ದೇವರ ಹತ್ರ ಇದು ಸಮಾಧಾನ ನಾನು ಬೇಡ್ಕೊಂಡು ಹೋಗುವ ಖಂಡಿತವಾಗಲು ಅದು ನನಗೆ ಸಿಕ್ಕುತ್ತೆ ಅಂತ ಹೇಳುವಂತ ದೇವರ ವಾಕ್ಯ. ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ. ಫಿಲಿಪಿಯನ್ಸ್ ಚಾಪ್ಟರ್ 4:13. ನಮ್ಮ ದೇವರು ಯಾರು ಅಂತ. ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೋಡಿ, ಇಲ್ಲಿ ನೋಡುವಂತ ಒಂದು ವಿಷಯ ಹೇಳಿ, ಇಷ್ಟೇ ಸಾಕು ನನಗೆ. ಏಕೆಂದ್ರೆ ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲದಕ್ಕೂ ನನ್ನನ್ನು ಶಕ್ತಿಪಡಿಸುವ ದೇವರು ನನಗಿದ್ದಾರೆ, ನನ್ನ ಕಾಪಾಡುವಂತ ದೇವರು ನನಗಿದ್ದಾರೆ. ಈ ನಂಬಿಕೆಯಲ್ಲಿ ನಾನು ಬದುಕಿದ್ರೆ ನನ್ನ ಮೇಲೆ ಯಾವತ್ತೂ ನಾನು ಸಿಟ್ಟು ಮಾಡ್ಕೊಳ್ಳಲ್ಲ, ನನ್ನ ಜೀವನದಲ್ಲಿ ಆಗಿರೋದು ವಿಷಯಗಳಿಗೆ ನಾನು ಸಿಟ್ಟು ಮಾಡ್ಕೊಳ್ಳಲ್ಲ, ಯಾರಿಂದ ನನಗೆ ಏನೇನು ಬೇಜಾರಾಗಿದ್ರು ನಾನು ಸಿಟ್ಟು ಮಾಡ್ಕೊಳ್ಳಲ್ಲ, ನಾನು ಕೋಪ ಮಾಡ್ಕೊಳ್ಳಲ್ಲ. ಯಾಕೆಂದ ಗೊತ್ತಾ, ನನಗಿರುವಂತ ನಿರೀಕ್ಷೆ ಏನಂತ ಹೇಳಿದ್ರೆ, ನನ್ನನ್ನು ಬಲಪಡಿಸುವಂತ ದೇವರು ನನಗೆ ಎಲ್ಲಾ ರೀತಿಯಲ್ಲಿ ಶಕ್ತಿ ಕೊಡುವನಾಗಿದ್ದಾನೆ ಅಂತ. ಕೀರ್ತನೆಗಳು 73:26ನೇ ವಾಕ್ಯ. ಕೀರ್ತನೆಗಳು 73:26. ತನುಮನಗಳು ಕ್ಷಯಿಸಿದರು, ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ನೋಡಿ ಎಷ್ಟು ಚೆನ್ನಾಗಿರೋದು ವಿಷಯ ಅಂದ್ರೆ, ಇದೆಲ್ಲ ಈ ಯೋಜನೆಗಳೆಲ್ಲ ಬರುವಾಗ, ಅದಕ್ಕೆ ಹೇಳೋದು ಆಗಲೇ ನಾನು ಹೇಳಿದ ಬೇಜಾರು ದುಃಖ ಬರುವಾಗ ದೇವ್ರ ಕಡೆ ತಿರುಗಬೇಕು, ದೇವರ ವಾಕ್ಯ ಕಡೆ ತಿರುಗಬೇಕು ಅಂತ ಹೇಳ್ತಾರೆ. ಇದಕ್ಕೆ ನೋಡಿ, ತನುಮನಗಳು ಕ್ಷಯಿಸಿದ್ರು, ಎಲ್ಲವನ್ನು ಇನ್ನೇನು ಇಲ್ಲ. ಈ ಯೋಗನಾವಸ್ಥೆಯಲ್ಲಿ ಅದೇನಿದ್ದು ಇಲ್ಲಿ ನೋಡಿ, ಕ್ಷಯಿಸಿದ್ರು, ತನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ನೋಡಿ ಎಷ್ಟು ಚೆನ್ನಾಗಿರೋದಂದು. ಯಾಕೆಂದ್ರೆ ನನಗೆ ಏನಾಗ್ಲಿ, ಹೆಂಗಾಗ್ಲಿ, ಏನನ್ನಾಗಿದ್ರು ಕೂಡ ಅದೆಲ್ಲವನ್ನು ದೇವರು ಸರಿಪಡಿಸುವಂತ, ಅದೆಲ್ಲ ದೇವರಿಗೆ ಸೇರಿದಂದಿರೋದು. ಇದೆಲ್ಲ ನನಗೆ ಏನು ಬೇಕಾಗಿಲ್ಲ, ಇದೆಲ್ಲ ದೇವರ ಕಡೆ ಹೋಗಿ ಏನಾಗುತ್ತೆ ಹೇಳಿ, ಆ ದೇವರು ನಮ್ಮನ್ನ ಶಕ್ತಿಯನ್ನು ಕೊಟ್ಟು. ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 31ನೇ ವಾಕ್ಯ. ಯೆಶಾಯನ ಪ್ರವಾದನ ಗ್ರಂಥ 40:31. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು, ಓಡಿ ದಣಿಯರು, ನಡೆದು ಬಳಲರು. ನೋಡಿ, ಇಲ್ಲಿ ನೋಡುವಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ನಂಬಿಕೆ ನಿರೀಕ್ಷೆ ಹೊರಟು ಹೋಗ, ನಾನು ಹೇಳಿದ್ರೆ ನಮ್ಮ ಮೇಲೆ ನಮಗೆ ಬೇಜಾರು ಬರ್ತಾರಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಇನ್ನೇನು ಅಂತ ಲೆಕ್ಕ ಬರುವಾಗ ಈ ಪ್ರಶ್ನೆಗಳು ನಮ್ಮ ಮೇಲೆ ಸಿಟ್ಟು ಎಲ್ಲ ಬರ್ತಾ ಇರೋದು. ಕೆಲವರು ಬೇಗ ವಯಸ್ಸಾಗಿ ಹೋಗ್ತಾರೆ, ಅವ್ರು ನೋಡಿದ್ರೆ ಒಂದು 50 ವಯಸ್ಸು, ಅಲ್ಲಿದ್ರೆ ಒಂದು 55 ವಯಸ್ಸು ಇರುತ್ತೆ, ಬಟ್ ಅವ್ರು ನೋಡಿದ್ರೆ ಒಂದು 70 ವಯಸ್ಸಾರೆ. ಯಾಕೆ ಅಂತ ಹೇಳಿದ್ರೆ, ಈ ತರ ಆಲೋಚನೆಗಳಲ್ಲಿ ಅವರಿಗೆ ನಿದ್ರೆ ಇಲ್ಲ, ನಿದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಮಾಧಾನ ಇಲ್ಲ, ಸಂತೋಷ ಎಲ್ಲಿ ನೋಡಿದ್ರು ಒಂದು ನಂಬಿಕೆ ನಿರೀಕ್ಷೆ ಕಾಣಿಸ್ತಾ ಇಲ್ಲ. ಇದೇ ಲೆಕ್ಕದಲ್ಲಿ ನೋಡಿ, ಯೆಹೋವನನ್ನು ನಿರೀಕ್ಷಿಸುವವರು ಅಂದ್ರೆ ಪ್ರಿಯರೇ ನಾವೇ ಇಲ್ಲಿ ಸೇರಿ ಬಂದಿರೋದು ಎಲ್ಲವರನ್ನು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯವರು, ನಡೆದು. ಈ ಹದ್ದುಗಳ ವಿಷಯ ನಿಮಗೆ ಗೊತ್ತಿರ್ಬೋದು. ಅಂದಮೇಲೆ ಈ ಹದ್ದುಗಳು ಒಂದು ವಯಸ್ಸಾದ್ಮೇಲೆ ಅವರಿಗೆ ಇನ್ನು ನನಗೆ ಶಕ್ತಿ ಎಲ್ಲ ಹೋಗಿದೆ, ಇಲ್ಲ ನನಗೆ ಇನ್ನು ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ, ಈ ಹದ್ದುಗಳದ್ದು ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಯಾವುದೋ ಒಂದು ದೊಡ್ಡ ಬೆಟ್ಟದ ಮೇಲೆ ಹೋಗಿ ಯಾವುದೋ ಒಂದು ಸಣ್ಣ ಕಲ್ಲು ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದೇ ಅದೊಂದು ನೈಲ್ಸು, ಅದನ್ನು ಕಾಲಲ್ಲಿ ನೈಲ್ಸು
ಅದ್ರಿಂದ ತೆಗೆದು ಎಲ್ಲದನ್ನು ತೆಗೆದು ಆ ಬ್ಲಡ್ ಬರುವ ತನಕ ತೆಗೆದು, ಆಮೇಲೆ ಅದ್ರ ಮೇಲೆ ಇರೋದು ಎಲ್ಲವನ್ನು ಆ ಪುಕ್ಕಗಳೆಲ್ಲದನ್ನು ತೆಗೆದು 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 ಬ್ಲಡ್ ಬರುತ್ತೆ. ಅವಾಗ ತುಂಬಾ ನೋವಾಗತ್ತೆ. ಎಲ್ಲ ತೆಗೆದು ಬಿಸಾಕಿ ಏನು ಊಟ ಮಾಡೋದ್ರಲ್ಲಿ ಏನು ತಿಂಡಿ ಇಲ್ಲದಲ್ಲೇ ಒಂದಷ್ಟು ತಿಂಗಳು ಆ ಇದರಲ್ಲಿ ಆ ಕೇವಲ್ಲಿ ಹೋಗಿ ಕೂತಿದ್ರು. ಒಂದಷ್ಟು ತಿಂಗಳಾದ್ಮೇಲೆ ಏನಾಗುತ್ತೆ, ಈ ನೈಲ್ ಆಗಲಿ ಅದೇ ರೀತಿಯಲ್ಲಿ ಈ ಪುಕ್ಕಗಳಾಗಲಿ ಎಲ್ಲದನ್ನು ಹೊಸದಾಗಿ ಹುಟ್ಟುತ್ತೆ. ಹೊಸದಾಗಿ ಹುಟ್ಟಾದ್ಮೇಲೆ ಇನ್ನೂ ಒಂದು 60 ವರ್ಷ ಜೀವಿಸುತ್ತೆ. ಇದೇ ರೀತಿಯಾಗಿ ಬಟ್ ಅದಲ್ಲಿ 60 ವರ್ಷ ಲೆಕ್ಕ ಹಿಡಿದ್ರೆ, ಇಲ್ಲಿ ನೋಡು ಅದಾದ್ಮೇಲೆ ಅದನ್ನ ಹೊರಗಡೆ ಬರ್ತಾರೆ ಲೆಕ್ಕ ಇಲ್ಲಿ ಹೇಳುವಾಗ, ಮನುಷ್ಯರಾಗಿರೋದು ದೇವರ ವಿಶ್ವಾಸಿಗಳ ಯಾರಂದ ಯೆಹೋವನನ್ನು ನಿರೀಕ್ಷಿಸುವವರು ಅಂದ್ರೆ, ನನಗಿನ್ನೊಂದು ಹೊಸ ಜೀವನ ಇದೆ, ನನಗಿನ್ನೊಂದು ಹೊಸ ಸಂತೋಷವನ್ನು ಇದೆ, ದೇವರು ನನ್ನ ಮೇಲೆ ಒಂದು ದೊಡ್ಡ ಯೋಚನೆಯನ್ನು ಇಟ್ಟಿದ್ದಾರೆ. ಆ ಲೆಕ್ಕದಲ್ಲಿ ಬರುವಾಗ ನೋಡಿ, ಓಡಿ ದಣಿಯರು ಅಂದ್ರೆ ಓಡಿ ದಣಿಯರು ಎಷ್ಟು ಓಡಿದ್ರು ಸುಸ್ತಾಗಲ್ಲ ಅವರಿಗೆ. ಎಷ್ಟು ಅವ್ರಿಗೆ ಅಷ್ಟು ನೋವುಗಳು ಬಂದ್ರು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಮನಸ್ಸೊಳಗೆ ಇನ್ನೊಂದು ಸಂತೋಷ ಇದೆ, ಪವಿತ್ರಾತ್ಮನ ಕೊಡುವಂತ ಆ ಸಂತೋಷ ಇದೆ. ಯಾಕಂದ್ರೆ ಆ ದೇವರಾತ್ಮನ ಕೊಡುವಂತ ಸಂತೋಷವನ್ನು ನಮಗೆ ಮುಂದೆ ನಿರೀಕ್ಷೆಯನ್ನು ಹುಟ್ಟಿಸುವಂತ ಸಂತೋಷ. ಇಲ್ಲಿ ನೋಡಿ, ಎಷ್ಟು ಓಡಿದ್ರು ಸುಸ್ತಾಗಲ್ಲ, ಎಷ್ಟು ನಡೆದ್ರೂ ಅವರಿಗೆ ಬೆಲ ಹೋಗದಲ್ಲಿ ಇರ್ತಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿರೋದಂದ ಒಂದು ಸಂದರ್ಭ. ಪ್ರಿಯರು, ನಮ್ಮ ಜೀವನದಲ್ಲಿ ನಾವು ಕುಗ್ಗು ಹೋದ ಸಂದರ್ಭಗಳಲ್ಲಿ, ವಿಶ್ವಾಸ ಜೀವನದಲ್ಲಿ ವಿಶ್ವಾಸಿಯ ಜೀವನದಲ್ಲಿ ಅವನ ಈ ತರ, ಅಯ್ಯೋ ನನ್ನ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ, ನನ್ ಕಷ್ಟ ಆಯ್ತಲ್ಲ, ನನಗೆ ವಯಸ್ಸಾಯ್ತಲ್ಲ, ಏನು ನನಗೆ ಏನು ಮಾಡ್ಲಿಕ್ಕೆ ಆಗಲ್ಲ, ಅಯ್ಯೋ ನನ್ನ ಮಕ್ಕಳು, ನನಗೆ ಹೆಂಡತಿ, ಇಲ್ಲಾಂದ್ರೆ ಇದೇ ತರ ಹಲವಾರು ಯೋಜನೆಗಳು, ಇಲ್ಲ ನನ್ನ ಯಾರು ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಯಾರು ನೋಡೋರಿಲ್ಲ, ನನಗೆ ಇನ್ನೇನು ಮಾಡೋದು, ನಾನು ಯಾವ ರೀತಿಯಲ್ಲಿ ಬದುಕೋದು, ನನ್ನ ಕೈಯಲ್ಲಿ ಏನಾದರೂ ಇನ್ಕಮ್ ಇಲ್ಲ ಅಂತ ಹೇಳಿದ್ರೆ ನನ್ನ ಮನೆಯಿಂದ ಎಲ್ಲರೂ ನನ್ನ ದೂರ ಮಾಡ್ತಾರೆ. ಈ ರೀತಿಯಲ್ಲಿ ಹಲವಾರು ಯೋಜನೆಗಳಲ್ಲಿ ಮನಸ್ಸು ಯಾವಾಗಲೂ ಮುಂದೆ ಒಂದಷ್ಟು ಇದಿದ್ರೆ ನಮಗೆಲ್ಲ ಈ ತರ ಅಸಮಾಧಾನಗಳನ್ನು ನಮ್ಮ ಮನಸ್ಸಲ್ಲಿಗೆ ನಾವು ವಿಶ್ವಾಸಿಗಳ ಜೀವನದಲ್ಲಿ ಬರಬಾರದು. ಯಾಕೆಂದ್ರೆ ಹೇಳಿದ್ರೆ, ಅಲ್ಲಿ ಕತ್ಲೆ ತುಂಬಿದ್ರೆ ಮಾತ್ರ ಈ ಯೋಜನೆಗಳು ಬರುತ್ತೆ. ಕತ್ಲೆ ತುಂಬಿಲ್ಲ, ಪವಿತ್ರಾತ್ಮನ ಕೃಪಾವರ ಅಲ್ಲಿ ಇದ್ರೆ, ಪ್ರಿಯರೇ, ಈ ದೇವರ ವಾಕ್ಯದಲ್ಲಿ ಏನು ಹೇಳುತ್ತದೋ ಅದೇನೆ ನಮ್ಮ ಜೀವನದಲ್ಲಿ ಆಗ್ತಿಲ್ಲ. ನೋಡಿ, ಎಷ್ಟು ಓಡಿದ್ರು ಸುಸ್ತಾಗಲ್ಲ, ಎಷ್ಟು ನಡೆದ್ರೂ ಬೆಲ ಹೋಗಲ್ಲ ಅಂತ ದೇವ್ರ ವಾಕ್ಯ ಹೇಳ್ತಾ ಇರೋದು. ಈ ತರ ನೋವುಗಳು ನಮ್ಮ ಜೀವನದಲ್ಲಿ, ಕಷ್ಟಗಳು ನಮ್ಮ ಜೀವನದಲ್ಲಿ ಬರುವಾಗ ಇನ್ನೊಂದು ಕಾರ್ಯ ಇದೆ. 2 ಕೊರಿಂಥದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 8ನೇ ವಾಕ್ಯ. 2 ಕೊರಿಂಥಿಯನ್ಸ್ 12:8. ಹ್ಮ್ 12:8. ಈ ಈ ಪೀಡೆಯ ವಿಷಯದಲ್ಲಿ ಹ್ಮ್ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಈ ಸಿಚುವೇಶನ್, ಥ್ಯಾಂಕ್ ಯು ಸರ್. ಇದು ಈ ಸಿಚುವೇಶನ್ ನಿಮಗೆ ಏನಂತ ಗೊತ್ತು? ಒಂದು ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನೋವುಗಳು ಕಷ್ಟಗಳು ಬರುವಾಗ ದೇವರತ್ತ ಬೇಡ್ಕೊಂಡ ಒಂದು ಸಂಗತಿ, ಪೌಲವನ್ನು ಬೇಡ್ಕೊಳ್ಳುವ ಸಿಚುವೇಶನ್. ನಾವು ಹಲವಾರು ಸೇರಿ ಇದೇ ತರ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ ನಾವು ಇದೇ ತರ ಬೇಡ್ಕೊಂಡಿರ್ತೀನಿ. ದೇವರೇ, ನನಗೆ ಯಾವ್ದು ನೋವಾಗ್ತಾ ಇದೆ, ಇದು ನೋವಾಗ್ತದೆ, ಈ ಕಷ್ಟ ಆಗ್ತಾ ಆ ಕಷ್ಟ ಆಗ್ತಾ ಇದೆ, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇದೇ ರೀತಿಯಲ್ಲಿ ಹಲವಾರು ಹೇಳ್ತಾರೆ. ಇಲ್ಲಿ ಪೌಲನು ಆ ಪೀಠಗಳ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡನು. ಈ ನೋವು ಬರುವ ಕಷ್ಟ ಬರುವ ನಾವು ಮಾಡ್ತಾ ಇರೋ ಕೆಲಸ ಇದೆ. ಆದ್ರೆ 9ನೇ ವಾಕ್ಯ, 12ನೇ ಅಧ್ಯಾಯ 9. ಹಾ ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿರೋದನ್ನ, ನಮಗೆ ಆಕ್ಚುಲಿ ಕೋಪ ಮಾಡ್ಲಿಕ್ಕೆ ಆಗಲಿ, ನಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳಿಕ್ಕೆ ಆಗಲಿ, ಬೇರೆಯವರು ಬೇಜಾರು ಮಾಡ್ಕೊಳ್ಳಿಕ್ಕೆ ಆಗಲಿ ಚಾನ್ಸೇ ಇಲ್ಲ. ಇಂಥ ವಾಕ್ಯಗಳು ನಮ್ಮ ಜೀವನದಲ್ಲಿ ತಿಳಿದು ಅದೇ ರೀತಿಯಲ್ಲಿ ನಾವು ಪ್ರಾಕ್ಟಿಕಲ್ ಮಾಡೋದಾದ್ರೆ ಯಾರ ಮೇಲೇನು ನಮಗೆ ಸಿಟ್ಟು ಬರಲ್ಲ, ನಮ್ಮ ಮೇಲೇನೂ ಸಿಟ್ಟು ಬರಲ್ಲ. ಯಾಕೆಂದ್ರೆ ನಮ್ಮ ನಿರೀಕ್ಷೆಯಲ್ಲಿ ನೋಡಿ, ಇಲ್ಲಿ ಅದಕ್ಕಾತನೋ ನನ್ನ ಕೃಪೆಯೇ ನಿನಗೆ ಸಾಕು, ನೀನ್ ಬೇರೆ ಹೆಚ್ಚಾಗಿ ಯಾವುದು ಹುಡುಕ್ಲಿಕ್ಕೆ ಹೋಗ್ಬೇಡ, ಬೆಲಹೀನತೆಯಲ್ಲಿಯೇ ಬೆಲವು ಪೂರ್ಣ ಸಾಧಕ. ಕುಂದುಕೊರತೆಗಳು ಬರುವಾಗ, ಜೀವನದಲ್ಲಿ ಕೊರತೆಗಳು ಬರುವಾಗ, ಕಷ್ಟಗಳು ಬರುವಾಗ, ದುಃಖಗಳು ಬರುವಾಗ, ಇದೆಲ್ಲ ಬರುವಾಗ ಇಲ್ಲಿ ಹೇಳ್ತಾ ಇರೋದು, ಆ ಬೆಲಹೀನತೆ ಇದೆಯಲ್ಲ, ಆ ಬೆಲಹೀನದಲ್ಲಿಯೇನೆ ಬಲವು, ನಿನ್ನ ಶಕ್ತಿಯು, ಆ ದೇವರ ಶಕ್ತಿಯು ಪೂರ್ಣ ಸಾಧಕವಾಗುತ್ತದೆ.
ಈಗ ನಮಗೆ ನಾವು ಒಂದು ಪ್ರಶ್ನೆ ಮಾಡೋಣ. ನಮ್ಮಲ್ಲಿ ಇರೋದು ಈ ಬಲಹೀನತೆಯಲ್ಲಿ ನಮ್ಮ ಬೆಲವು ಇಲ್ಲ ದೇವರ ಬೆಲವು ನಮ್ಮಲ್ಲಿ ಪೂರ್ಣ ಸಾಧಕವಾಗಬೇಕಾ ಬೇಡವಾ? ಎಲ್ಲರೂ ಹೇಳ್ತಾರೆ ಬೇಕು ಅಂತ. ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಹೇಳಿ? ನೋಡಿ, ಆ ಬಲಹೀನತೆಯಲ್ಲಿನೇ ನನ್ನ ಕೃಪೆ ನಿನಗೆ ಸಿಕ್ಕುತ್ತೆ ಅನ್ನೋ ನಂಬಿಕೆಯನ್ನು, ಅದೇ ರೀತಿಯಲ್ಲಿ ಆ ಬೆಲವನ್ನು ನಿನಗೆ ಸಿಕ್ಕುತ್ತೆ ಅನ್ನೋ ನಂಬಿಕೆಯನ್ನು, ಅದು ಪೂರ್ಣ ಸಾಧಕವಾಗಿರುತ್ತದೆಂದನು ಹೀಗಿರಲಾಗಿ ಕ್ರಿಸ್ತನ ಬೆಲವು ನನ್ನಲ್ಲಿ, ಅವನನ್ನು ಹೇಳ್ತಾ ಇದ್ದಾನೆ, ಕ್ರಿಸ್ತನ ಬೆಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಡಾಗುವ ನಿರ್ಬಲಾವಸ್ಥೆಗಳ, ನನಗೇನು ನಿರ್ಬಲಾವಸ್ಥೆಗಳು ಬಂದಿದ್ರು ಏನಾಗುತ್ತೆ ವಿಷಯದಲ್ಲಿ ಬಹು ಸಂತೋಷವಾಗಿ ನೋಡಿ, ನಮಗೆ ದುಃಖ ನೋವು ಇದೆಲ್ಲ ಬರುವಾಗ ನಮಗೆ ಬೇಜಾರಾಗುತ್ತೆ, ನಮ್ಮ ಮೇಲೆ ಸಿಟ್ಟು ಬರುತ್ತೆ, ಬಾಕಿರೋರ ಮೇಲೆ ಎಲ್ಲ ಸಿಟ್ಟು ಬಂದು ಕೂಗಾಡ್ತೀವಿ. ಆದರೆ ಇಲ್ಲಿ ದೇವರ ವಿಶ್ವಾಸಿ ಕರ್ತನಾದ ಯೇಸುವಿನ ಕ್ರಿಸ್ತನನ್ನೇ ಹಿಂಬಾಲಿಸುವಂತ ವ್ಯಕ್ತಿ, ದೇವರ ಆತ್ಮನ ಕೊಡುವಂತ ದೇವರ ವಾಕ್ಯವನ್ನು ಹಿಡ್ಕೊಂಡಿರೋದ ವ್ಯಕ್ತಿ, ತಿಳಿದಿರೋದ ವ್ಯಕ್ತಿ, ಓದುವಂತ ವ್ಯಕ್ತಿ ಮನಸ್ಸಲ್ಲಿ ಆಗ್ಬೇಕಾಗಿರೋದು ಪ್ರಿಯರೇ ಬಹು ಸಂತೋಷ. ಬಲಹೀನತೆಯಲ್ಲಿ ಆ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ನಾವು ಏನಾಗಿರ್ಬೇಕು? ಬೇಕು ಸಂತೋಷವುಳ್ಳವರಾಗಿರ್ಬೇಕು. ಇಲ್ಲಿ ನೋಡಿ, ಹೆಚ್ಚಳ ಪಡುವನು ಪೌಲನು ಹೇಳ್ತಾರೆ ಒಂದು ವಿಷಯ, ಬಲಹೀನತೆಯಲ್ಲಿಯೇ ನಮ್ಮ ಬೆಲವನ್ನು ಪೂರ್ಣವಾಗುವಂಥದ್ದು ತಿಳ್ಕೊಬೇಕಾದ್ರೆ ನಮ್ಮದು ಜೀವನದಲ್ಲಿ ಕಷ್ಟಗಳು, ದುಃಖಗಳು, ನೋವುಗಳೆಲ್ಲ ಬರುವಾಗ ಒಂದು ವಿಷಯ ನಾವು ತಿಳ್ಕೊಬೇಕು, ಈ ಬಲಹೀನತೆಯಲ್ಲಿನೇ ಎಕ್ಸಾಕ್ಟ್ ಆಗಿ ದೇವರ ಬಲವನ್ನು ನನ್ನಲ್ಲಿ ಪೂರ್ಣ ಸಾಧಕವಾಗುತ್ತದೆ ಅಂತ ತಿಳುವಳಿಕೆ. ಇದಕ್ಕಿಂತ ಹೆಚ್ಚಾಗಿ ಒಂದು ವಿಶ್ವಾಸಿಯ ಜೀವನದಲ್ಲಿ ಇನ್ನೇನು ತಿಳುವಳಿಕೆ ಬೇಕು ಹೇಳಿ? ಅದೇ ರೀತಿಯಲ್ಲಿ 10ನೇ ವಾಕ್ಯ, 12ನೇ ಅಧ್ಯಾಯ 10ನೇ ವಾಕ್ಯ. ಆದುದರಿಂದ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳುವಂತ ಒಂದು ಸಂಗತಿ ಏನಂದಲ್ಲ ಪ್ರಿಯರ, ನಮ್ಮ ಜೀವನದಲ್ಲಿನೂ ಇದೇ ಆಗ್ಬೇಕು, ಇದೇ ರೀತಿಯಲ್ಲಿ ಆಗ್ಬೇಕಾಗಿರೋದು. ವಿಶ್ವಾಸಿಯ ಜೀವನ ಅಂತ ಹೇಳುವಾಗ ಅವನಿಗೆ ಎಲ್ಲಿ ಕಷ್ಟ, ದುಃಖ, ನೋವುಗಳು ಬರುತ್ತೋ, ಇಲ್ಲಿ ನೋಡಿ, ಆದ್ದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ನಮ್ಮನ್ನ ಯಾರ್ಯಾರೋ ಎಲ್ಲೆಲ್ಲೋ ನಮ್ಮನ್ನ ದೂರ ತಳ್ಳುವಂತ ಸಿಚುವೇಶನ್, ನಮಗೆ ಬೆಲೆ ಕೊಡದಲ್ಲಿರುವ ಸಿಚುವೇಶನ್, ನಮಗೆ ಮರ್ಯಾದೆ ಕೊಡದಲ್ಲಿರುವ ಸಿಚುವೇಶನ್, ನಮಗೆ ದುಃಖಪಡಿಸುವಂತ ಕಾರ್ಯಗಳು ಮಾಡುವಂತ ಅವಸ್ಥೆ, ತಿರಸ್ಕಾರವು, ಕೊರತೆ ಅಂದ್ರೆ ಜೀವನದಲ್ಲಿ ಹಣಕಾಸಿನ ಕೊರತೆ ಇರ್ಬೋದು, ಸಂತೋಷ, ಸಮಾಧಾನ, ಆಹಾರ, ವಸ್ತ್ರ, ಅದೇ ರೀತಿಯಲ್ಲಿ ಮನೆ, ಆಸ್ತಿ, ಇದೆಲ್ಲ ಕೊರತೆಗಳು ಇರ್ಬೋದು. ನೋಡಿ, ಇಲ್ಲಿ ಕೊರತೆಯು, ಹಿಂಸೆಯು, ಬೇರೆಯವರಿಂದ ಆಗುವಂತ ಹಿಂಸೆಯು, ಇಕ್ಕಟ್ಟು ಅಂದ್ರೆ ಎಂತ ಮಾಡೋದು ಏನಂತ ಒಂದು ಅವಸ್ಥೆ, ಇದೆಲ್ಲ ಸಂಭವಿಸಿದುವಾಗ ನಾವು ಪವಿತ್ರಾತ್ಮ ಹೃದಯ ಪ್ರಭಾವದಲ್ಲಿ ನಾವು ಏನ್ ಮಾಡ್ಬೇಕು ಹೇಳಿ? ಇದೆಲ್ಲ ನನಗೆ ಬರದಾದ್ರೆ ಇನ್ನೊಂದು ಸಂತೋಷವಾಗಿರೋದೊಂದು ಘಟನೆ ಇನ್ನು ಮುಂದೆ ಇದೆ. ಅದರಿಂದ ಸಂತೋಷದಿಂದ ಸಂತುಷ್ಟನಾಗಿ ಇರಬೇಕು ಜೀವನದಲ್ಲಿ. ಆ ಸಂತೋಷವನ್ನು ಪಡ್ಕೊಬೇಕು ನಾವು ಜೀವನದಲ್ಲಿ. ಇಲ್ಲಿ ನೋಡಿ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಅವಾಗಲೇ, ನೋಡಿ, ನಾವು ಯಾವಾಗ ಆ ರೀತಿಯಲ್ಲಿ ನಮಗೆ ಒಂದು ಟೆನ್ಷನ್, ನಮಗೆ ದುಃಖ, ದುರಿತ ಇಲ್ಲದ್ರೆ ಈ ಜೀವನದಲ್ಲಿ ನಮ್ಮ ಜೀವನ ಕೊಡುವಾಗ ಖುಷಿ ಪಡ್ಬೇಕಾಗಿರೋದು ಪ್ರಿಯರೇ. ಇದೇ ಖುಷಿ ಪಡ್ಲಿಕ್ಕೆ ಆಗ್ತಾ ಇರೋದು ಎಲ್ಲರ ಕೈಯಲ್ಲಿ ಸಾಧ್ಯ ಆಗಲ್ಲ. ಇದು ಖುಷಿ ಪಡ್ಲಿಕ್ಕೆ ಸಾಧ್ಯವಾಗ್ತಾ ಇರೋದು ಯಾರ ಕೈಲಿ ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕಳಿಸಿಕೊಟ್ಟು ಅಂದ ಪವಿತ್ರಾತ್ಮನ ಕೃಪಾವರದಿಂದ ಸಿಕ್ಕಿರೋದ ದೇವರ ವಾಕ್ಯ ತಿಳುವಳಿಕೆಯಲ್ಲಿ ಯಾರು ಬದುಕ್ತಾರೋ ಅವರಿಗೆ ಸಾಧ್ಯವಾಗುತ್ತೆ. ದೇವರ ಆತ್ಮ ಪ್ರಭಾವ ಯಾರಲ್ಲಿ ಹೆಚ್ಚಾಗಿರುತ್ತಾರೋ ಅವರಲ್ಲಿ ಸಾಧ್ಯವಾಗುತ್ತೆ. ಇಲ್ಲಿ ನೋಡಿ, ನಾನು ಯಾವಾಗ ನಿರ್ಬಲನಾಗಿದ್ದಾನೋ ಅವಾಗ ಬೆಲವುಳ್ಳವನಾಗಿದ್ದೇನೆ. ಬೇರೆ ನಮ್ಮ ಜೀವನದಲ್ಲಿ ನಾವು ಯೋಜನೆ ಮಾಡಬೇಕು. ಜೀವನದಲ್ಲಿ ಪರೀಕ್ಷೆಗಳು ಬರುತ್ತೆ, ಶೋಧನೆಗಳು ಬರುತ್ತೆ, ಅದೇ ರೀತಿಯಲ್ಲಿ ನಮ್ಮನ್ನ ನಾವು ಪರಿಶೋಧಿಸುವಂತ ಸಂದರ್ಭಗಳು ಬರುತ್ತೆ. ಬೇರೆಯವರು ನಮಗೆ ಆ ಒಂದು ಇಕ್ಕಟ್ಟಂತ ಅವಸ್ಥೆಗಳು ನಮಗೆ ಸಿಕ್ಕಾಕೊಳ್ಳೋ ಸಂದರ್ಭ ಬರುತ್ತೆ. ಎಲ್ಲಿ ಬಂದ್ರು ಖುಷಿ ಪಡಿ. ದೇವರ ಆತ್ಮನ ಹೇಳ್ತಾ ಇರೋದು, ವಾಕ್ಯದಲ್ಲಿ ಹೇಳ್ತಾರೆ ಇಷ್ಟೇ, ಖುಷಿ ಪಡ್ರಿ. ಯಾಕೆಂದ್ರೆ ನಿನ್ನ ಮಾತು ಕೇಳಿಸ್ಕೊಳ್ಳೋದು ಒಂದು ದೇವರು ನಮಗಿದ್ದಾರೆ, ಅದೇ ರೀತಿಯಲ್ಲಿ ಆ ದೇವರ ಕೃಪೆ ಒಂದೇ ನಿನಗೆ ಸಾಕು. ಈಗ ನೀನು ಸಂತೋಷ ಪಡ್ರಿ, ಈ ದುಃಖದಲ್ಲಿ ಸಂತೋಷ ಪಡ್ರಿ, ಅವಾಗ ನಿನಗೆ ದೊಡ್ಡದೊಂದು ಸಂತೋಷವನ್ನು, ಯಾರಿಗೇನು ತೆಗಿಯಲಿಕ್ಕೆ ಆಗದಲ್ಲಿರೋ ಒಂದು ಸಂತೋಷವನ್ನು. ಕೀರ್ತನೆಗಳು 4ನೇ ಅಧ್ಯಾಯ, ಕೀರ್ತನೆಗಳು 23ನೇ ಅಧ್ಯಾಯ 4ನೇ ವಾಕ್ಯ.
ಯಾಕೆ ಹೇಳಿ, ದೇವರಾತ್ಮ ದೇವರ ಕೃಪೆ ನಮ್ಮ ಜೊತೆ ಇರುವುದರಿಂದ ಎಷ್ಟು ಚೆನ್ನಾಗಿದೆ ಕೀರ್ತನೆಗಳು. ನಾನು ಹಾ ಕಾರ್ಗತ್ತಿಲ ಕಣಿವೆಯಲ್ಲಿ ಹಾ ನಡೆಯುವಾಗಲೂ ಹಾ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಓಕೆ. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಪ್ರೈಸ್ ದ ಲಾರ್ಡ್. ನೋಡಿ, ಇಲ್ಲಿ ನೋಡಿ, ಈ ವಾಕ್ಯ ನಿಮಗೆ ಗೊತ್ತು, 23ನೇ ಸಂಕೀರ್ತನೆ ಅಂತ ಹೇಳುವಾಗ ನಿಮಗೆ ಎಲ್ಲರಿಗೂ ತುಂಬಾ ಗೊತ್ತಿರೋಂಥ ಸುಪರಿಚಿತವಾಗಿರೋ, ಯಾಕಂದ್ರೆ ಅಷ್ಟು ಚೆನ್ನಾಗಿರೋದು ಅಂದಿರೋದು. ಇಲ್ಲಿ ನೋಡಿ, ನಾನು ಕಾರ್ಕತ್ತಿಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ. ಪ್ರಿಯರೇ, ಈ ನಂಬಿಕೆ ನನಗೆ ನಾನು ಎಷ್ಟು ಕಷ್ಟದಲ್ಲಿ, ಎಷ್ಟು ದುಃಖದಲ್ಲಿ, ಎಷ್ಟು ನೋವಲ್ಲಿ, ಎಷ್ಟು ಕೋಪದಲ್ಲಿ ನಾನು ಇದ್ರೂ ಕೂಡ ಯಾರ ಜೊತೆ ನಾನಿದ್ದೀನಿ? ನನ್ನ ದೇವರ ಜೊತೆ. ಅದರಿಂದ ನನಗೆ ಈ ನನ್ನ ಸುತ್ತಮುತ್ತಲು ಆಗ್ತಾ ಇರೋದಾಗಲಿ, ನನಗೆ ಆಗ್ತಾ ಇರೋದ ಈಗ ರೋಗ ಇರ್ಬೋದು, ನನಗೆ ಆಗುವಂಥ ಸಂಕಟಗಳಿರ್ಬೋದು, ನೋವುಗಳಿರ್ಬೋದು, ಹಿಂಸೆಗಳಿರ್ಬೋದು, ಏನು ಬಂದ್ರೂ ಕೂಡ ಪೌಲಂತರ ಅದರಲ್ಲಿ ಸಂತೋಷ ಪಡುವಾಗ ಏನಂದೇಳಿ, ಸಂತೋಷ ಪಡಲಿಕ್ಕೆ ಕಾರಣ ಏನಂತ ಹೇಳ್ತಾರೆ ಅಂದ್ರೆ, ನಾನು ಯಾವುದಕ್ಕೂ ಎದುರ್ಕೊಳ್ಬೇಕಾಗಿಲ್ಲ, ಯಾಕೆಂದ್ರೆ ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತೆ. ಕೀರ್ತನೆಗಳು 4ನೇ ಅಧ್ಯಾಯ 6ನೇ ವಾಕ್ಯ. ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ಳುತ್ತಾರೆ. ನೋಡಿ ಯೆಹೋವನೇ, ಹಾ ಓದಿ. ಯೆಹೋವನೇ, ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ಥ್ಯಾಂಕ್ ಯು. ಇಲ್ಲಿ ನೋಡಿ, ನನಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆ ಎಂದು ಅನೇವರು ಹೇಳಿಕೊಳ್ಳುತ್ತಾರೆ. ಪ್ರಾಪಂಚಿಕ ಮನುಷ್ಯನು ವಿಶ್ವಾಸಿಯ ಜೀವನದಲ್ಲಿ ಪವಿತ್ರಾತ್ಮನ ಪ್ರಭಾವ, ದೇವರಾತ್ಮನ ಪ್ರಭಾವ ಕೊರತೆ ಇರೋವರಲ್ಲಿನೂ ಈ ಸಿಚುವೇಶನ್ ಬರುತ್ತೆ. ಆದ್ರೆ ನಾವಾದರೂ ಇಲ್ಲಿ ದೇವರ ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ ಪೌಲನ ಹಾಗೆ ಏನ್ ಕಷ್ಟಗಳು, ದುಃಖಗಳು, ನೋವುಗಳು ಬಂದನು ಪ್ರತಿ ಆಶೆಯಿಂದ, ನಂಬಿಕೆಯಿಂದ, ನಿರೀಕ್ಷೆಯಿಂದ, ಆ ದೇವರಾತ್ಮನ ಶಕ್ತಿಯಿಂದ, ಬಲದಿಂದ ದೇವರನ್ನ ಕಾಯುವ ಸಂತೋಷದಲ್ಲಿ, ಇವತ್ತು ಅನುಭವಿಸ್ತಿರೋ ದುಃಖದಲ್ಲಿ ನೀವು ಸಂತೋಷಿಸೋದಾದ್ರೆ, ದೇವರಲ್ಲಿ ಸಂತೋಷದಾದ್ರೆ, ನಾಳೆ ಇದಕ್ಕಿಂತ ಎಷ್ಟೋ ದೊಡ್ಡದಾಗಿರೋ ಸಂತೋಷವನ್ನು, ಸಮಾಧಾನವನ್ನು ನಮ್ಮನ್ನೆಲ್ಲರನ್ನು ಕಾಯ್ತಾ ಇದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ. Romans chapter 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. 29. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರನ್ನು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ, ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡವನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ದೇವರು ನಮ್ಗೆ ಆಗಲೇ ನಾನು ಹೇಳಿದೆ, ನಮ್ಮ ಬಗ್ಗೆ ದೇವರಿಗೊಂದು ಯೋಜನೆ ಇದೆ. ಈ ಯೋಜನೆ ಯಾವ ರೀತಿಯಲ್ಲಿ ಉಳಿದ್ರೆ, ಇಲ್ಲಿ ನೋಡಿ, ಯಾಕಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನ ಹಿರಿಯನಾಗಿರ್ಬೇಕು ಎಂದು ಉದ್ದೇಶಿಸಿ, ತಾನು ಯಾರನ್ನು ತನ್ನವರೆಂದು. ಪ್ರೇರೆ, ನಾನು ಹೇಳಿದೆಯಲ್ಲ, ಇಲ್ಲಿ ಸೇರಿ ಬಂದಿರುವವರು ಎಲ್ಲವರನ್ನು ಸೇರಿ ಬಂದಿರೋ ದೇವರಿಂದ ಕರೆಯಲ್ಪಟ್ಟಿರೋ ನನ್ನವರು ಅಂತ ದೇವರು ಆರಿಸಿಕೊಂಡಿರೋದೊಂದು, ನಮ್ಮ ಯೋಗ್ಯದಿಂದ ದೇವರು ಆರಿಸಿಕೊಂಡಿರೋದ್ರಿಂದ ನೋಡಿ, ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವಂತೆ. ಪ್ರೇರೆ, ನೋಡಿ ಎಷ್ಟು ಶ್ರೇಷ್ಠವಾಗಿರೋದೊಂದು ಪದ ಇಲ್ಲಿ, ಎಷ್ಟು ಶ್ರೇಷ್ಠವಾಗಿರೋದೊಂದು ವಾಗ್ದಾನ ದೇವರಿಂದ ನಮಗೆ ಸಿಕ್ಕಿರೋದು. ತನ್ನ ಮಗನ ನೋಡಿ ಸಾರೂಪ್ಯವುಳ್ಳವರಾಗುವುದಕ್ಕೆ ನಿಜವಾಗ್ಲೂ ಏನ್ ಯೋಗ್ಯತೆ ಇದೆ ನಮಗೆ? ಏನ್ ಯೋಗ್ಯತೆ ಇಲ್ಲ ನಮಗೆ. ಆದರೂ ದೇವರ ಚಿತ್ತ ಇಲ್ಲಿ ನೋಡಿ, ದೇವರ ಬಗ್ಗೆ ಹೇಳ್ತಾ ಇರೋದು, ಆ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನಮ್ಮನ್ನ ಕರೆಯುವಾಗಲೇ. ಆದ್ರಿಂದ ಪ್ರಿಯ ಸಹೋದರ, ಸಹೋದರಿ, ನನ್ನ ಪ್ರಿಯರೇ, ನಿಮ್ಮ ಜೀವನದಲ್ಲಿ ದುಃಖ ಸಂಕಟಗಳು ಬರುವಾಗ ದೇವರು ನಮ್ಮನ್ನ ಕರೆದಿರೋದು ಉದ್ದೇಶವೆಂದ ತಿಳಿಯದಲ್ಲಿ ಇರುವಾಗ ನಮಗೆ ಸಂಕಟ ಆಗತ್ತೆ, ದುಃಖ ಆಗತ್ತೆ, ನೋವಾಗತ್ತೆ, ಸಂತೋಷ ಪಡಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. 30ನೇ ವಾಕ್ಯ. ರೋಮ 8:30. ಮತ್ತು ಯಾರನ್ನು ಮೊದಲು ನೇಮಿಸಿದನೋ
ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಪ್ರೈಸ್ ದ ಲಾರ್ಡ್. ನೋಡಿ ಎಷ್ಟು ಚೆನ್ನಾಗಿರೋ, ನಮ್ಮನ್ನ ಸಾಧಾರಣ ವ್ಯಕ್ತಿಗಳಾಗಿ ಅಲ್ಲ ದೇವರು ಆಯ್ಕೆ ಮಾಡಿರೋದು. ನೋಡಿ, ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಇಲ್ಲಿ ಮೊದಲು ಯಾರನ್ನು ನೇಮಿಸಿದಾನೋ ನಮ್ಮನ್ನೇನೆ, ಆ ನಮ್ಮನ್ನ ಕರೆದಿರದಾತನು ಆ ನಮ್ಮನ್ನ ಏನಂತ ನೀತಿ ಬಂದರೆಂದು ಅವರನ್ನು ಏನಕ್ಕೋಸ್ಕರ? ಮಹಿಮಾ ಪದವಿಗೆ. ಪ್ರಿಯರೇ, ಆದ್ರಿಂದ ನಮ್ಮ ಜೀವನದಲ್ಲಿ ಎಷ್ಟು ದುಃಖ ಆಗಲಿ, ಎಷ್ಟು ಸಂಕಟ ನೋವುಗಳು ಬರುವಾಗ, ಆಗಲೇ ಪೌಲೋನೆ ಹೇಳಿದಾಗೆಲ್ಲ ಅದೆಲ್ಲ ನಮ್ಮ ಒಳ್ಳೇದಕ್ಕೇನೆ, ನಮ್ಮ ಒಳ್ಳೆ ಇನ್ನು ಮುಂದೆ ಬರುವಂತ ಒಳ್ಳೆ ಒಂದು ಕಾರ್ಯಕ್ಕೋಸ್ಕರ. ಯಾಕಂದ್ರೆ ನಾವು ಎಷ್ಟು ಬಲಹೀನರಾಗುತ್ತೋ ಅಲ್ಲಿ ದೇವರ ಪರಿಪೂರ್ಣವಾಗಿರೋ ಶಕ್ತಿಯನ್ನು, ಬೆಲವನ್ನು, ಆ ಕೃಪೆಯನ್ನು ನಮಗೆ ದೊರಕುವಂಥದ್ದು. ನೋಡಿ ಎಷ್ಟು ಆ ನಮ್ಮನ್ನ ಯಾರು ದೂರ ಮಾಡಿದ್ರು, ಯಾರು ನಮ್ಮ ಮೇಲೆ ಚಾಡಿ ಹೇಳಿದನು, ಯಾರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚಾಗಲಿ, ಕೀಳು ಮಟ್ಟಿಗೆ ನೋಡಿದಾಗಲಿ, ಆ ಒಂದು ಸಿಚುವೇಶನ್ ಬರುವಾಗ ಖಂಡಿತವಾಗಲು ನಮ್ಮಲ್ಲಿ ದೇವರ ಆತ್ಮ ಪ್ರಭಾವ ಇದ್ರೆ, ದೇವರ ವಾಕ್ಯವನ್ನು ಗುಡಾರ್ಥಗಳನ್ನು ತಿಳಿದವರಾಗಿದ್ರೆ, ಆ ದೇವರ ಮೇಲೆ ನಂಬಿಕೆ ಇದ್ರೆ, ನಾವು ಕಲಿತಾ ಇರೋದು ಏನ್ ಹೇಳಿ, ಯೇಸು ಕ್ರಿಸ್ತನ 2ನೇ ಬರವಣಿಗೆ ಆ ಸಮಯದಲ್ಲಿ ನಮ್ಮನ್ನೇ ಎಲ್ಲ ತಯಾರು ಮಾಡಿ ನಿಲ್ಲಿಸ್ಲಿಕ್ಕೋಸ್ಕರ ಪವಿತ್ರಾತ್ಮನ ಭೂಮಿಗೆ ಕಳಿಸಿದ್ದಾರೆ. ಆ ಪವಿತ್ರಾತ್ಮನ ತಕ್ಕ ಸಮಯದಲ್ಲಿ ನಮಗೆ ಒಳ್ಳೆ ಒಳ್ಳೆ ವಾಕ್ಯಗಳಾಗಲಿ, ಒಳ್ಳೆ ಒಳ್ಳೆ ರೀತಿಯಲ್ಲಿ ಆಗಲಿ ದೇವರ ಆತ್ಮನ ನಮ್ಮ ಜೊತೆ ಮಾತಾಡ್ತಾ ಇರುವಾಗ, ಆ ತಿಳುವಳಿಕೆಯಲ್ಲಿ ಎಷ್ಟು ಸಂಕಟ ಬಂದ್ರು, ಎಷ್ಟು ದುಃಖ ಬಂದ್ರು, ನೋವು ಬಂದ್ರು, ನಮ್ಮ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದಲ್ಲ, ನಮ್ಮ ಜೀವನ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದಲ್ಲ, ನಮ್ಮ ಅಕ್ಕಪಕ್ಕದಲ್ಲಿರೋರ ಕೋಪ ಮಾಡ್ಕೊಳ್ಳೋದಲ್ಲ, ನಮ್ಮ ಕುಟುಂಬದಲ್ಲಿರೋರ ಮೇಲೆ ಕೋಪ ಮಾಡ್ಕೊಳ್ಳೋದಲ್ಲ, ಸಭೆಯಲ್ಲಿರೋರ ಮೇಲೆ ಕೋಪ ಮಾಡ್ಕೊಳ್ಳೋದಲ್ಲ, ಒಟ್ಟಾಗಿ ಯಾರ ಮೇಲೇನು ಕೋಪ ಮಾಡ್ಕೊಳ್ಳೋದಲ್ಲೇ, ನನಗೆ ಒಂದು ನೋವು ಬರುವಾಗ, ಒಂದು ರೋಗ ಬರುವಾಗ, ಒಂದು ಕಾಯಿಲೆ ಬರುವಾಗ, ಒಂದು ಆ ಥರ ಯಾವ ಸನ್ನಿವೇಶ ಬಂದರೂ ಕೂಡ ಪೌಲೋನ್ ಥರ ನಾವು ದೇವರಲ್ಲಿ ಆಶ್ರಯವಿಟ್ಟು, ಆ ದೇವರು ನನಗೆ ಆ ಬಲಹೀನತೆಯನ್ನು ಕೊಡುವಾಗ, ಬೆಲೆ ಇಲ್ಲದಲ್ಲೇ ನನ್ನನ್ನು ಮಾಡುವಾಗ, ಅದೆಲ್ಲ ಹೆಚ್ಚಾಗಿ ಇನ್ನು ನನ್ನ ಬಲಪಡಿಸ್ಲಿಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಾ ಇರೋದು. ಹೆಚ್ಚಾಗಿ ನಮ್ಮನ್ನು ಬಲಪಡಿಸ್ತಾರೆ. ಆ ನಂಬಿಕೆಯನ್ನು, ನಿರೀಕ್ಷೆಯನ್ನು ನನ್ನಲ್ಲಿ, ನಿಮ್ಮಲ್ಲಿ ಆ ದೇವರಾತ್ಮನ ಕೃಪಾವರದಿಂದ ಬರುವ ದಿನಗಳಲ್ಲಿ ಹೆಚ್ಚಾಗಿ ದೇವರ ಕಡೆಗೆ ತಿರುಗಿ ದೇವರ ಎಲ್ಲಾ ರೀತಿಯಲ್ಲಿರುವಂತ ಬಲವನ್ನು ಹೊಂದುವರಾಗಿ ನಿರೀಕ್ಷೆಯಿಂದ ಕಾಯೋಣ. ಆ 2ನೇ ಬರವಣಿಗೆ ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಇಲ್ಲಾಂದ್ರೆ ನಾವು ಈ ಭೂಮಿಯಲ್ಲಿ ನಮ್ಮ ಆಯುಸ್ಸು ಮುಗಿಸಿರೋ ಅದಾದ್ಮೇಲೆ ಇರ್ಬೋದು, ಯಾವ ಸಂದರ್ಭದಲ್ಲಿ ಅದನ್ನು ಕೂಡ ನಮ್ಮ ಜೀವಮಾನದಲ್ಲಿ ನಾವು ಜೀವಿಸುವ ಸಂದರ್ಭದಲ್ಲಿ ನಮ್ಮ ಬಿಹೇವಿಂಗು, ನಾವು ಮಾಡ್ತಾ ಇರೋದು ಕಾರ್ಯಗಳ ಮೇಲೆ ಇರುತ್ತೆ. ಆ ನ್ಯಾಯ ನಿರ್ಣಯ ಸಂದರ್ಭದಲ್ಲಿ ನಮಗೆ ಸಿಕ್ಕುವಂಥದ್ದು. ಆದ್ರಿಂದ ಪ್ರಿಯರೇ, ನಮ್ಮನ್ನೆಲ್ಲವರನ್ನು ಆ ಪವಿತ್ರಾತ್ಮ ಕೃಪಾವರಿಂದ ನಮ್ಮನ್ನ ನಾವೇ ಕಾಪಾಡುವಂತೆ, ಆ ದೇವರ ಕೃಪೆ ನಮಗೆ ಹೆಚ್ಚಾಗುವಂತೆ, ಏನ್ ನೋವುಗಳು ಬಂದಿದ್ರು ಕೂಡ ಆ ದೇವರ ಕೃಪೆಗೋಸ್ಕರ ನಮ್ಮನ್ನೇ ನಾವು ತಾಳ್ಮೆಯಿಂದ, ಸಮಾಧಾನದಿಂದ, ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ದು, ಯಾವುದೋ ಒಂದು ಸಂದರ್ಭ ಹೇಳುವಾಗ, ಈ ಮಾಟ ಮಂತ್ರ ಮಾಡ್ತಾ ಇರೋದು ನಿಜವಾಗ್ಲೂ ಇದೆಯಾ ಅಂತ. ಅವ್ರೊಬ್ರು ಹೇಳ್ತಾ ಇರೋದು ಉದಾಹರಣೆ ಅಂತ ಹೇಳಿದ್ರೆ, ಒಬ್ರು 3 ಫ್ರೆಂಡ್ಸ್ ಸೇರಿ ಯಾವುದೋ ಒಂದು, ಒಬ್ರಿಗೆ ಕೆಲಸ ಏನಿರಲಿಲ್ಲ, ಒಬ್ರಿಗೆ ಏನೋ ಒಂದು ಅಂಗಡಿ ಮಾಡಿ ಕೊಟ್ಟಿದ್ರು. ಆ ಅಂಗಡಿ ಮಾಡಿ ಕೊಟ್ಟಾದ್ಮೇಲೆ ಏನ್ ಮಾಡಿದೆ ಅಂತ ಹೇಳಿದ್ರೆ, ಅವನು ತುಂಬಾ ಚೆನ್ನಾಗಿ ಬೆಳೆದ್ಬಿಟ್ಟ. ತುಂಬಾ ಚೆನ್ನಾಗಿ ಬೆಳೆದಾದ್ಮೇಲೆ ಇವರಿಂದ ದೂರ ಮಾಡಿ ಅವನ ಪಾಡಿಗೆ ಅವನು ದೊಡ್ಡ ಸಾಹುಕಾರ ಆಗ್ಬಿಟ್ಟ. ದೂರ ಮಾಡಿದ್ಯಲ್ಲ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಒಂದ್ ದಿವಸ ಒಂದು ಈ ಕೋಳಿನ ತಲೆ ತಗೊಂಡು ಅದರಲ್ಲಿ ಏನೋ ಒಂದು ಕೆಂಬು ಇದು ಹಾಕಿ ಎಲ್ಲ ಸುತ್ತಿ ಬಿಟ್ಟು, ಯಾವುದೋ ಒಂದು ಬಟ್ಟೆ, ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಒಂದಿನ ಅವನ ಮನೆ ಮುಂದೆ ಎಸ್ತೆ ಅಂದೆ. ಮನೆ ಮುಂದೆ ಎಸ್ತಾದ್ರಿಂದ ಮಾರನೇ ದಿವಸದಿಂದ ಅವನ ಗಾಡಿ ಎಲ್ಲ ಹೋಗಿ ಟಚ್ ಆಗಿದೆ ಅಂತ ಅವನ ತಲೆ ಹೋಗ್ತಾ ಇರೋದು, ಇವರು ನನಗೆ ಮಾಟ ಮಂತ್ರ ಮಾಡಿರೋದಕ್ಕೆ ಅಂದೆ. ಅದೇ ರೀತಿಯಾಗಿ ಒಂದೊಂದ್ ದಿನ ಹೋಗ್ತಾ ಹೋಗ್ತಾ ಅವ್ನ ಬಿಸ್ನೆಸ್ ಹಾಳಾಯ್ತು. ಯಾಕಂದ್ರೆ ಎಂಟರ್ಲಿ ಅವನ ಯೋಜನೆಗಳೆಲ್ಲ ಅವನ ಮನೆ ಮುಂದೆ ಬಿದ್ದಿರೋದಂತ, ಅದು ಯಾರೋ ನನಗೆ ದೊಡ್ಡದೇನೋ ಮಾಡಿದೆ, ಇನ್ನು ಯಾವತ್ತೂ ನನಗೆ ಯಾರನ್ನೂ ನನ್ನ ಕೈಯಲ್ಲಿ ನನ್ನನ್ನು ಕಾಪಾಡ್ಲಿಕ್ಕೆ ಆಗಲ್ಲ ಅಂದ ಆ ಅಪನಂಬಿಕೆಯಿಂದ ಕುಗ್ಗಿ ಹೋಗಿದ್ದ. ಪ್ರಿಯರೇ, ಈ ತರ ಸಂದರ್ಭಗಳು ಜೀವನದಲ್ಲಿ ಬರುತ್ತೆ, ಕಷ್ಟಗಳು, ನೋವುಗಳೆಲ್ಲ ಬರುತ್ತೆ. ನಮ್ಮನ್ನ ಕಾಪಾಡಲಿಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರಾತ್ಮನ ನಮಗೆ ಕಳಿಸ್ಕೊಟ್ಟಿರ್ತು. ಮುಂದಿನ ದಿವಸಗಳಲ್ಲಿ ಆ ಪವಿತ್ರಾತ್ಮನ ಆ ಕೃಪಾವರ ಪ್ರಭಾವವನ್ನು, ಶಕ್ತಿಯನ್ನು ಹೆಚ್ಚಾಗಿ ನಾವು ಬೇಡಿಕೊಂಡು ದೇವರ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿ ಮುಂದಿನ ದಿವಸಗಳಲ್ಲಿ ಜೀವಿಸೋಣ. ಈ